ಈ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮಪಳ್ಳಿ ಲೋಬರ್ ಸುಳಿ ನನ್ನ ಮಗನಿಗೆ ಹೇಳುವುದೇನಿದೆ ಅಂದ್ರೆ, ಮಹಾಭಾರತದಲ್ಲಿ ಯಾವಾಗ ಕೌರವಾದ ಅಂಡ್ ಪಾಂಡವಾದ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು. ನಾವು ಅದರ ಹಿನ್ನೆಲೆ ಹೋಗುದಿಲ್ಲ. ಯಾವಾಗ ದ್ರೌಪದಿಯ ಚೀಲ ಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವರ ರಕ್ಷಣೆಗಾಗಿ ಯಾರು ಬಂದಿದ್ದು? ಸುಳೆ ಮಗನೇ, ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು? ಭಗವಾನ್ ಶ್ರೀಕೃಷ್ಣ. ಶ್ರೀಕೃಷ್ಣನ ಹೆಸರೇನು? ಸುಳೆ ಮಗನೇ, ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್. ರಾಧಾ ಯಾರು? ಶ್ರೀಕೃಷ್ಣನಿಗೆ ರಾಧಾಗೆ ಏನ್ ಸಂಬಂಧ? ನಿನ್ಗೆ ಏನಾದ್ರೂ ಗೊತ್ತಿದ್ಯಾ? ದ್ರೌಪದಿಯ ಚೀಲ ಹರಣ ಮಾಡುವ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು. ಈ ದೇಶದ ಸಂಸ್ಕೃತಿ, ಈ ದೇಶದ ಸಭ್ಯತೆ, ಈ ದೇಶದ ಇತಿಹಾಸ ಓದಿದ್ರೆ ಸುಳೆ ಮಗನೇ, ನಿನಗ ಹೆಣ್ಣಿನ ಕುಲ್, ಹೆಣ್ಮಕ್ಕಳದ ಗೌರವ ಘನತೆ, ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗೆ ಅರ್ಥ ಆಗ್ತಿತ್ತು. ಅದು ಮುಸಲ್ಮಾನ ಹೆಣ್ಮಕ್ಳು ಬೇರೆ, ಹಿಂದೂ ಹೆಣ್ಮಕ್ಳು ಬೇರೆ, ದಲಿತರ ಹೆಣ್ಮಕ್ಳು ಬೇರೆ, ಕ್ರೈಸ್ತ ಹೆಣ್ಮಕ್ಳು ಬೇರೆ, ಬೌದ್ಧ ಹೆಣ್ಮಕ್ಳು ಬೇರೆ, ಸಿಖ್ ಹೆಣ್ಮಕ್ಳು ಬೇರೆ ಅಂತ ಏನಾದ್ರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರ ನೀನು? ಹುಚ್ಚೊಳೆ ಮಗನೇ, ಇವತ್ತೇನಾದ್ರೂ ನೀನು ಮಾತಾಡ್ಲಿಕ್ಕೆ ನಿನ್ಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ನಿಶ್ಚಯದ 19ರ ಅಡಿಯಲ್ಲಿ ನಿನಗೆ ಮಾತಾಡ್ಲಿಕ್ಕೆ ಬರ್ತದ? ಸುಳೆ ಮಗನೇ, ನೀನು ಮುಸಲ್ಮಾನ ಯುವತಿಯನ್ನು 5 ಲಕ್ಷ ರೂಪಾಯಿ ಮದುವೆ ಆಗ್ಲಿಕ್ಕೆ ಹಿಂದೂ ಯುವಕರನ್ನು ಆಫರ್ ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನಿನಗೆ ಆಫರ್ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನಿನ್ ಪೌರಶತ್ವ, ನಿನ್ನ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ಕನ್ಫೈನ್ ಆಗಿ ಕೂತಿದೆ, ಪ್ರಶ್ನಾತೀತ ಆಗಿದೆ. ನೀನು ಗಂಡಸದಿಯೋ ಇಲ್ಲೋ ಅನ್ನೋದಕ್ಕೆ. ಯಾಕೆ ಅಂತಂದ್ರೆ, ನಿನ್ನಂತ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಗಂಡು ಸುಳಿ ಮಕ್ಕಳ ಸಲುವಾಗಿ ಡಿ.ವೈ. ಚಂದ್ರಚೂಡ್ ಅವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ನವರು ಸೆಕ್ಷನ್ 377 IPC ರಿಪೀಟ್ ಮಾಡಿದ್ದಾರೆ. ನಿಮ್ಮಂತ ಗಂಡು ಸುಳಿ ಮಕ್ಕಳು ಮುಕ್ಕಳಿ ಹರಿಸ್ಕೊತು ತಿರ್ಗಾಡ್ಕೊತೀರಿಯಪ್ಪ ಅಂತ ಹೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ 377 IPC ಸೆಕ್ಷನ್ ರಿಪೀಟ್ ಮಾಡಿದ್ದಾರೆ.